ಎಲ್ಲ ಕ್ರೀಡಾಪಟುಗಳು ಎದ್ದು ನಿಲ್ಲಬೇಕಾಗಿ ವಿನಂತಿ. ಇದಾದ ಮೇಲೆ ಪ್ರಮಾಣ ವಚನ ಎತ್ತಲಿಕ್ಕೆ ಸೌಲಭ್ಯ ಕೈಲಿರ ಈ 4 ಕ್ರೀಡಾಪಟುಗಳಿಗೂ ಸಹ ಯಾವುದೇ ರೀತಿಯಾದಂತಹ ಮರೆಯಲಾರದಂತಹ ಕ್ಷಣ ಇದೆ. ಮುಖ್ಯಮಂತ್ರಿಗಳು ಈ ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರಗೊಳಿಸಬೇಕಾಗಿ ವಿನಂತಿ. ಇನ್ನು ಕ್ರೀಡಾಪಟುಗಳ ಪರವಾಗಿ ಪ್ರಮಾಣ ವಚನ ಸ್ವೀಕಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂತಹ ಟೈಕ್ವಾಂಡೋ ಕ್ರೀಡಾಪಟು ಆದ್ಯ. Request Adya to please come and take the oath on behalf of all the athletes. ನಾಲ್ಕನೇ ಮಿನಿ ಕರ್ನಾಟಕ ಕ್ರೀಡಾಕೂಟ 2025ರಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ನಿಷ್ಠೆ ಹಾಗೂ ಕ್ರೀಡಾ ಮನೋಭಾವದಿಂದ ನಮ್ಮ ರಾಜ್ಯದ ಘನತೆ ಹಾಗೂ ಕ್ರೀಡೆಯ ಉನ್ನತಿಗೋಸ್ಕರಕ್ಕೆ ಭಾಗವಹಿಸುವಂತೆ ವಚನ ನೀಡುತ್ತೇವೆ. ಈ ದಿನದ ಈ ಕಾರ್ಯಕ್ರಮವನ್ನು ಆಕರ್ಷಕ ಪಥಸಂಚಲನದ ಮೂಲಕ ವಿವಿಧ ತಂಡಗಳು ವಿವಿಧ ಕ್ರೀಡಾ ರೀತಿಯಲ್ಲಿ ಅವರು ಅರೇಂಜ್ ಆಗಿದ್ದಾರೆ. ದಯಮಾಡಿ ಪಥಸಂಚಲನ ಆರಂಭಕ್ಕೆ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲ ತಂಡಗಳು ಇದೀಗ ಸಿದ್ಧರಾಗಿರಬೇಕು. ಪೊಲೀಸ್ ಬ್ಯಾಂಡ್ ಎಸ್ ಕ್ವಿಕ್ ಮಾರ್ಚ್ನಲ್ಲಿ ಎಲ್ಲ ತಂಡಗಳು ಇದೀಗ ಆಗಮಿಸ್ತಾ ಇದ್ದಾರೆ. ವಿವಿಧ ಕ್ರೀಡೆಗಳನ್ನು ಮುಖ್ಯಮಂತ್ರಿಗಳು ನಾವು ತಂಡಗಳು ವೇದಿಕೆ ಹತ್ರ ಬರುವಾಗ ಗೌರವ ರಕ್ಷೆಯನ್ನು ಸ್ವೀಕರಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಈ ತಂಡಗಳು ಒಗ್ಗಟ್ಟಾಗಿ ಒಂದೊಂದು ಸ್ಪೋರ್ಟಿಂಗ್ ಆರ್ಡಿನಾ ಪ್ರಕಾರ ಬರ್ತಾ ಇದ್ದಾರೆ. ಮೊದಲಿಗೆ ಆರ್ಚರಿ ತಂಡ ಮುಖ್ಯಮಂತ್ರಿಗಳ ಮುಂದೆ ವಂದನೆಯನ್ನು ಸಲ್ಲಿಸುತ್ತಾ ಸಾಕ್ತಾ ಇದೆ. ಎಲ್ಲ ಕ್ರೀಡಾಪಟುಗಳ ನಂತರ ಆರ್ಚರಿಯ ನಂತರ ಅಥ್ಲೆಟಿಕ್ಸ್ನಲ್ಲಿ ಮುಂದೆ ರಾಜ್ಯ ಹಾಗೂ ರಾಷ್ಟ್ರ ನಿರ್ಮಾಣವನ್ನು ಕ್ರೀಡೆಯಲ್ಲಿ ಮಾಡ್ತಾರೆ. ಅಥ್ಲೆಟಿಕ್ಸ್ ನಂತರ ಬ್ಯಾಡ್ಮಿಂಟನ್, ನಂತರ ಬಾಸ್ಕೆಟ್ಬಾಲ್. ಭಾರತ ಬಾಸ್ಕೆಟ್ಬಾಲ್ನಲ್ಲಿ ಅಪಾರವಾಗಿ ಪ್ರವೃತ್ತ ಮಾಡಕ್ಕೆ ಬರ್ತಾ ಇದೆ. ಇದು ತಂಡದ ಆಟ ಆಗಿರೋದ್ರಿಂದ ಅನೇಕ ಜನ ಕ್ರೀಡಾಪಟುಗಳನ್ನ ವಿವಿಧ ತಂಡಗಳ ಎಲ್ಲ ಕ್ರೀಡಾಪಟುಗಳು ಬಾಸ್ಕೆಟ್ಬಾಲ್ ತಂಡದಲ್ಲಿ ನಿರ್ವಹಿಸಿದ್ದಾರೆ. ತೀವ್ರ ಪೈಪೋಟಿಯಿಂದ ಈ ಕ್ರೀಡಾಕೂಟ ನಡೆಯುವ ಎಲ್ಲರಿಗೂ ಬಂದಿದೆ. ಬಾಸ್ಕೆಟ್ಬಾಲ್ ಕಂಟಿನ್ಯೂಸ್ನ ಉಳಿದ ಎಲ್ಲ ತಂಡಗಳು ಸಹ ಮುಖ್ಯ ವೇದಿಕೆಗಳ ಪ್ರದೇಶ. ಬಾಸ್ಕೆಟ್ಬಾಲ್ ನಂತರ ಬಾಕ್ಸಿಂಗ್. ಬಾಕ್ಸಿಂಗ್ನಲ್ಲೂ ಸಹ ಸಾಕಷ್ಟು ಜಾಗತಿಕತೆ ಬೇಕು. ಬಾಕ್ಸಿಂಗ್ ನಂತರ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಹೆಸರು ಮಾಡುತ್ತಿರುವಂತಹ ಮತ್ತೊಂದು ಕ್ರೀಡೆ ಕಾಯಕಿಂಗ್ ಆ್ಯಂಡ್ ಕ್ಯಾಪಿಂಗ್. ಸೈಕ್ಲಿಂಗ್ ತಂಡ ಇದೀಗ ಎಲ್ಲ ಕ್ರೀಡಾಪಟುಗಳು ವಿವಿಧ ಸ್ಥಳಗಳಲ್ಲಿ ನಡೆಯುತ್ತೆ, ವಿವಿಧ ಅಂಕಣಗಳಲ್ಲಿ ನಡೆಯುತ್ತೆ. ಸೈಕ್ಲಿಂಗ್ ನಂತರ ಫೆನ್ಸಿಂಗ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಸಾಕಷ್ಟು ಪದಕಗಳನ್ನು ಫೆನ್ಸಿಂಗ್ನಲ್ಲಿ ಪಡೆದಿದೆ. ಫೆನ್ಸಿಂಗ್ ತಂಡ ಮುಖ್ಯ ವೇದಿಕೆಯ ಭಾಗದಲ್ಲಿ ಸಾಗ್ತಾ ಇದೆ. ಫೆನ್ಸಿಂಗ್ ನಂತರ ಮತ್ತೊಂದು ತಂಡದ ಕ್ರೀಡೆ ಫುಟ್ಬಾಲ್. ಭಾರತ ತಂಡವು ಕೆಲವೊಂದು ಹಾಗೆ ಫುಟ್ಬಾಲ್ನಲ್ಲಿ ಪ್ರಮುಖ ಮಾಡಕ್ಕೆ ಬರ್ತಾ ಇದೆ. ಈ ಎಲ್ಲ ಯುವ ಕ್ರೀಡಾಪಟುಗಳು ಮತ್ತೊಂದು ದಿನ ಭಾರತವನ್ನು ಪ್ರತಿನಿಧಿಸಲಿ ಅನ್ನುವಂತಹ ಸದುದ್ದೇಶದಿಂದ ಈ ಕ್ರೀಡಾಕೂಟ ನಡೆಯುತ್ತದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಎಲ್ಲ ಕ್ರೀಡಾಪಟುಗಳು ಪ್ಲೀಸ್ ವೆಲ್ಕಮ್ ದಟ್ ದೇ ಆರ್ ದ
ಕಾನ್ಸಂಟ್ರೇಷನ್ ಬೇಕಾಗಿರುವಂತಹ ಕ್ರೀಡೆ ಜಿಮ್ನಾಸ್ಟಿಕ್ಸ್. ಜಿಮ್ನಾಸ್ಟಿಕ್ಸ್ನ ನಂತರ ಹ್ಯಾಂಡ್ಬಾಲ್. ಈ ಹ್ಯಾಂಡ್ಬಾಲ್ ಕ್ರೀಡೆಯು ಸಹ ಇತ್ತೀಚಿನ ದಿನಗಳಲ್ಲಿ ಭಾರತ ಹ್ಯಾಂಡ್ಬಾಲ್ ರಂಗದಲ್ಲಿ ಏಷ್ಯನ್ ಹಾಗೂ ಕಾಮನ್ವೆಲ್ತ್ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಹ್ಯಾಂಡ್ಬಾಲ್ ಅಲ್ಲಿ ಕ್ಷಮತೆ ಸಾಧಿಸುವ ದೇಶದಿಂದ ಆಡ್ತಾ ಇದ್ದಾರೆ. ಈಗ ಹಾಕಿ ಭಾರತದ ರಾಷ್ಟ್ರೀಯ ಕ್ರೀಡೆ. ಕರ್ನಾಟಕದ ವಿಶೇಷವಾಗಿ ಕೊಡಗು ಪ್ರದೇಶದಿಂದ ಸಾಕಷ್ಟು ಕ್ರೀಡಾಪಟುಗಳು ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಆದರೂ ಕರ್ನಾಟಕದ ಇತರ ಜಿಲ್ಲೆಗಳಲ್ಲೂ ಸಹ ಹಾಕಿ ಇದೀಗ ಪ್ರವೃತ್ತ ಮಾಡಿಕೊಂಡಿದ್ದಾರೆ. ಹಾಕಿ ನಂತರ ಮಾರ್ಷಲ್ ಆರ್ಟ್, ಜುಡೋ. ಎದುರಾಳಿಯ ಮೂವ್ಮೆಂಟ್ಸ್ಗಳನ್ನು ಸಾಕಷ್ಟು ಅರಿತು ನಂತರ ನಿಮ್ಮ ಮೂವ್ಮೆಂಟ್ ಅನ್ನು ಮಾಡಬೇಕಾಗಿದೆ. ಜುಡೋ ಒಂದು ಕ್ಷಣದ ಲ್ಯಾಪ್ಸಿಂಗ್ ಕಾನ್ಸಂಟ್ರೇಷನ್ ಟು ವೆಲ್ಲೂಸಿಂಗ್. ಅದಾದ ನಂತರ ಕಬಡ್ಡಿ ಭಾರತದಲ್ಲಿ ಅಪಾರ ಜನಮನ್ನಣೆ ಗಳಿಸಿದಂತಹ ಆಟ. ಹೆಚ್ಚು ಖರ್ಚಿಲ್ಲ, ನೇರವಾಗಿ ಎಲ್ಲಿ ಬೇಕಾದ್ರೆ ಆಡಬಹುದು ಕಬಡ್ಡಿ. ಅದೇ ರೀತಿ ಖೋಖೋ ಸಹ, ಇದು ಸಹ ಇವೆಲ್ಲ ದೇಸಿ ಕ್ರೀಡೆಗಳು, ಕಬಡ್ಡಿ ಹಾಗೂ ಖೋಖೋ. ಇದಾದ ನಂತರ ಲಾಂಗ್ ಟೆನಿಸ್. ಸಾಕಷ್ಟು ಕ್ರೀಡಾಪಟುಗಳು ಭಾರತದಿಂದ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅಂತೆಯೇ ಯುವ ಕ್ರೀಡಾಪಟುಗಳು ಸಹ ಉಳಿಸುವಂತಹ ನಿಟ್ಟಿನಲ್ಲಿ ಹೊರಡಿದ್ದಾರೆ. ಲಾಂಗ್ ಟೆನಿಸ್, ನೆಟ್ಬಾಲ್. ನೆಟ್ಬಾಲ್ ಮತ್ತೊಂದು ಅತ್ಯಂತ ಚಾಕಚಕ್ಯತೆಯಿಂದ ಪ್ರಸಿದ್ಧಿಯಿಂದ ಆಡುವಂತಹ ಆಟ. ನೆಟ್ಟಿನ ಜೊತೆಗೆ ಸಾಕಷ್ಟು ಅಂತರ, ಜೊತೆಗೆ ಕಾಂಬಿನೇಷನ್ನಿನ ಅವಶ್ಯಕತೆ ಇದೆ. ತಂಡದ ಆಟಗಾರರಾಗಿ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಹೊಂದಿಕೊಂಡು ಆಡಿದಾಗ ಮಾತ್ರ ನೆಟ್ಬಾಲ್ನಲ್ಲಿ ಯಶಸ್ಸು ಸಾಧ್ಯ. ರೈಫಲ್ ಶೂಟಿಂಗ್ ಇತ್ತೀಚಿನ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಒಲಿಂಪಿಕ್ಸ್ನಲ್ಲೂ ಸಹ ಭಾರತದ ರೈಫಲ್ ಶೂಟಿಂಗ್ನಲ್ಲೂ ಸಹ ಹೆಸರು ಮಾಡಿದೆ. ಇನ್ನು ಸಾಕಷ್ಟು ಬಾರಿ ಪತ್ರಿಕೆಗಳಲ್ಲಿ, ಟೆಲಿವಿಷನ್ಗಳಲ್ಲಿ ನೋಡಿದ್ರಿ, ಸ್ವಿಮ್ಮಿಂಗ್ ಅಲ್ಲಿ ಕರ್ನಾಟಕ ಇಡೀ ಭಾರತವಷ್ಟೇ ಅಲ್ಲ, ಇಡೀ ವಿಶ್ವದ ಗಮನ ಸೆಳೆದಿದೆ. ಮುಂದಿನ ದಿನಗಳಲ್ಲಿ ಸ್ವಿಮ್ಮರ್ಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೆಡಲ್ ತಂದುಕೊಡಲಿ ಎನ್ನುವಂತಹ ಸದುದ್ದೇಶದಿಂದ ಈ ಕರ್ನಾಟಕ ಕ್ರೀಡಾಕೂಟ ಅತ್ಯುತ್ತಮ ಅಂಕಣವನ್ನು ನೀಡಿದೆ ಅವರಿಗೆ. ಸ್ವಿಮ್ಮಿಂಗ್ ನಂತರ ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸ್ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಎಲ್ಲ ಆಟಗಾರರು ಈ ದಿನ ಒಟ್ಟಾಗಿ ಮಾರ್ಚ್ನಲ್ಲಿ ಬರ್ತಾ ಇದ್ದಾರೆ. ನಾಳೆ ಅಂಕಣದಲ್ಲಿ ಅವರು ಒಬ್ಬರ ವಿರುದ್ಧ ಆಡ್ತಾರೆ. ಆದರೆ ಈ ದಿನ ಕ್ರೀಡಾ ಮನೋಭಾವದಿಂದ ಅವರೆಲ್ಲರೂ ಇದೀಗ ಮುಖ್ಯ ವೇದಿಕೆ ಭಾಗವಾಗಿ ಸಾಕ್ತಾ ಇದ್ದಾರೆ.